ಹಾರ್ಟ್ ಅಟ್ಯಾಕ್ ಆಗೋ ಸಮಸ್ಯೆ ಅಥವಾ ನಮಗೆ ಪ್ಯಾರಲೈಸಿಸ್ ಆಗ್ತದಲ್ಲ ಅಂದ್ರೆ ಸ್ಟ್ರೋಕ್ ಆಗ್ತದಲ್ಲ ಈ ರೀತಿಯ ಸಮಸ್ಯೆ ಏನಾದರೂ ಆಗೋದಿದ್ರೆ ಅದನ್ನು ನಾವು ಮೊದಲೇ ತಡೆಗಟ್ಟಬಹುದು. ಅದು ಹೇಗೆ ಅಂತಕೊಂಡು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಇದಕ್ಕೆ ನೀವು ಖರ್ಚು ಮಾಡಬೇಕಾಗಿರೋದು ದಿನಕ್ಕೆ ಕೇವಲ ₹1 ಅಷ್ಟೇ. ಇದನ್ನ ಮಾಡಿಕೊಂಡು ನೀವು ಜೀವಮಾನ ಇಡೀ ಯಾವುದೇ ರೀತಿಯ ಹೃದಯಕ್ಕೆ ಸಂಬಂಧಪಟ್ಟಂತಹ ಈ ಹಾರ್ಟ್ ಅಟ್ಯಾಕ್ ಆಗುವಂತ ಸಮಸ್ಯೆಯಿಂದ ದೂರ ಉಳಿಬಹುದು. ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ. ನಮಸ್ಕಾರ ಎಲ್ಲರಿಗೂ, ಅಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ಕೆಲವೊಮ್ಮೆ ಏನಾಗ್ತದೆ, ಪ್ಯಾರಲೈಸಿಸ್ ಆಗುತ್ತೆ ಅಂದ್ರೆ ಈ ಪಾರ್ಶ್ವವಾಯು ಸಮಸ್ಯೆ ಬರ್ತದೆ. ಅದೇ ರೀತಿಯಲ್ಲಿ ಹಾರ್ಟ್ ಅಟ್ಯಾಕ್ ಕೂಡ ಆಗುತ್ತೆ. ಇದೆಲ್ಲದಕ್ಕೂ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ನರ್ವ್ಗಳಲ್ಲಿ ಅಂದ್ರೆ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗೋದು. ನಿಮ್ಗೆ ಗೊತ್ತೇ ಇದೆ, ಈಗ ಯಾವುದೋ ಒಂದು ಪೈಪಲ್ಲಿ ನೀರು ಸರಾಗಾಗಿ ಹೋಗ್ತಾ ಇದ್ರೆ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ. ಅದರಲ್ಲಿ ಏನಾದ್ರು ಬೇರೆ ಏನಾದ್ರು ಸೇರಿಕೊಂಡು ಅದು ಬ್ಲಾಕ್ ಆಗ್ತಾ ಬಂದಾಗ ಏನಾಗ್ತದೆ, ನೀರು ಸರಾಗವಾಗಿ ಹೋಗಲ್ಲ. ಅದೇ ತರದಲ್ಲಿ ನಮ್ಮ ನರಗಳಲ್ಲೂ ಕೂಡ ಅಷ್ಟೇ ರಕ್ತ ಸರಾಗವಾಗಿ ಸಂಚಾರ ಆಗ್ತಾ ಇದ್ರೆ ಯಾವುದೇ ರೀತಿಯ ಸಮಸ್ಯೆ ಬರಲ್ಲ. ಅದೇ ಬೇರೆ ಏನಾದ್ರು ಸಮಸ್ಯೆ ಆಗಿ ನಮ್ಮ ಅಲ್ಲಿ ಬ್ಲಾಕೇಜ್ ಆಗ್ಲಿಕ್ಕೆ ಪ್ರಾರಂಭ ಆದ್ರೆ ಈ ರೀತಿಯ ಸಮಸ್ಯೆ ಬರ್ತದೆ. ಹಾರ್ಟ್ ಅಟ್ಯಾಕ್ ಆಗ್ಬಹುದು ಅಥವಾ ಪಾರ್ಶ್ವವಾಯು ಸಮಸ್ಯೆ ಬರ್ಬೋದು. ಈ ರೀತಿ ಎಲ್ಲ ಆಗ್ತದೆ, ಒಂದು ಸ್ಟ್ರೋಕ್ಸ್ ಅಂತಾರಲ್ಲ ಈ ರೀತಿ ಆಗ್ತದೆ. ಇದನ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಒಂದು ಅದ್ಭುತವಾದ ಮನೆಮದ್ದನ್ನು ನಾನು ಹೇಳ್ತಾ ಇದ್ದೇನೆ. ಇದೊಂದು ಮೆಡಿಕಲ್ ಜರ್ನಲ್ ಅಲ್ಲಿ ನಾನು ಓದಿರೋದು, ಅದನ್ನು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೇನೆ. ನೋಡಿ, ಈ ಮನೆಮದ್ದು ಮಾಡ್ಲಿಕ್ಕೆ ನಮ್ಗೆ ಬೇಕಿರೋದು ಕೇವಲ ಎರಡೇ ಇಂಗ್ರೀಡಿಯೆಂಟ್ಸ್. ಒಂದು ಲಿಂಬೆಹಣ್ಣು ಮತ್ತೆ ಬೆಳ್ಳುಳ್ಳಿ, ಇಷ್ಟೇ ಬೇಕಿರೋದು. ಬನ್ನಿ ಇದನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ತೇನೆ. ನಿಮ್ಗೆ ಗೊತ್ತಿರಬೇಕು, ಬೆಳ್ಳುಳ್ಳಿ ಮತ್ತೆ ಲಿಂಬೆಹಣ್ಣಿನ ರಸ ಇದೆಯಲ್ಲ, ಇದು ನಮ್ಮ ಬ್ಲಡ್ ವೆಸಲ್ ನ ಕ್ಲೀನ್ ಮಾಡ್ಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಅದೇ ರೀತಿಯಲ್ಲಿ ಬ್ಲಡ್ ನ ಸ್ವಲ್ಪ ತಿನ್ ಮಾಡ್ತದೆ, ಅಂದ್ರೆ ತಿಕ್ಕಿರೋ ಬ್ಲಡ್ ಇದು ತಿನ್ ಮಾಡ್ತದೆ. ಹಾಗಾಗಿ ಬ್ಲಡ್ ಸರಾಗವಾಗಿ ನಮ್ಮ ವೇನ್ಸ್ ಗಳಲ್ಲಿ ಮೂವ್ ಆಗ್ತದೆ. ನಾನು 2 ಬೆಳ್ಳುಳ್ಳಿ ಎಸಳುಗಳನ್ನ ಸಿಪ್ಪೆ ತೆಗೆದು ತಗೊಂಡಿದ್ದೇನೆ. ಇದನ್ನ ಚೆನ್ನಾಗಿ ಗುದ್ದಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಈ ತರ ನಾನು ಗುದ್ದಿ ಪುಡಿ ಮಾಡ್ಕೊಂಡಿದ್ದೇನೆ. ಇದನ್ನ ಒಂದು ಗ್ಲಾಸಿಗೆ ಹಾಕೊಳ್ಳಿ. ನಂತರ ಇದಕ್ಕೆ ಒಂದು ಅರ್ಧ ಲಿಂಬೆ ಹಣ್ಣಿನ ರಸನ ಹಿಂಡ್ಕೊಳ್ಬೇಕು. 1 ಗ್ಲಾಸ್ ಅಷ್ಟು ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಷ್ಟೇ ರೆಡಿ ಆಗಿದೆ. ನೀವು ಏನ್ ಮಾಡ್ಬೇಕು ಅಂದ್ರೆ ಈ ರೀತಿ ಮಾಡ್ಕೊಂಡು ಅಟ್ಲೀಸ್ಟ್ ವಾರದಲ್ಲಿ ಒಂದು 3 ದಿನ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಈ ರೀತಿ ಮಾಡ್ಕೊಂಡು ಕುಡಿತಾ ಬನ್ನಿ ಸಾಕು. ನಿಮ್ಮ ದೇಹದಲ್ಲಿರುವಂತಹ ನರ್ವ್ನಲ್ಲಿ ಏನಾದ್ರೂ ಬ್ಲಾಕೇಜ್ ಇದ್ದರೆ ಅದನ್ನ ಕ್ಲೀನ್ ಮಾಡ್ತದೆ. ಅದರಿಂದಾಗಿ ರಕ್ತ ಸರಾಗವಾಗಿ ಹರಿತದೆ. ಅದ್ರ ಜೊತೆಯಲ್ಲಿ ನಿಮ್ಮ ಬ್ಲಡ್ ಏನಾದ್ರು ಸ್ವಲ್ಪ ಥಿಕ್ನೆಸ್ ಇದ್ರೆ ಅದು ಕೂಡ ಕಮ್ಮಿ ಆಗ್ತದೆ. ನಿಮ್ಮ ಕೊಲೆಸ್ಟ್ರಾಲ್ ನ ತುಂಬಾ ಕಮ್ಮಿ ಮಾಡ್ತದೆ. ಯಾಕಂದ್ರೆ ನಾವು ಬೆಳ್ಳುಳ್ಳಿ ಉಪಯೋಗಿಸಿದ್ದೇವೆ. ಕೊಲೆಸ್ಟ್ರಾಲ್ ತುಂಬಾ ಒಳ್ಳೇದಿದು. ನೀವು ಬರೀ ನೀರು ಮಾತ್ರ ಕುಡಿದಲ್ಲ, ಅದ್ರ ಜೊತೆಲಿ ಈ ಬೆಳ್ಳುಳ್ಳಿ ಇರ್ತದಲ್ಲ ಅದನ್ನ ಕೂಡ ಚೆನ್ನಾಗಿ ಅಗ್ದು ನುಂಗಿ ಬಿಡಬೇಕು. ಅದನ್ನ ಬಿಸಾಡಬಾರ್ದು. ಹೀಗೆ ನೀವು ದಿನ ಬಿಟ್ಟು ದಿನ ಕುಡಿತಾ ಬನ್ನಿ. ನಿಮ್ಗೆ ಮುಂದೆ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ. ಈ ಹಾರ್ಟಿಗೆ ಸಂಬಂಧಪಟ್ಟ